ಹಬ್ಬವನ್ನ ಶಾಂತಿಯುತವಾಗಿ ಆಚರಿಸಿ ಪೊಲೀಸ್ ಇಲಾಖೆಗೆ ಸಹಕರಿಸಿ ಪಿಐ ಪ್ರಕಾಶ್ ಯಾಥನೂರ್. ಗಂಗಾವತಿ ಮೊಹರಂ ಹಬ್ಬವು ಸೌಹಾರ್ದತೆ, ಸಹೋದರತ್ವ ಮತ್ತು ಭಾವೈಕ್ಯತಾದ ಸಂಕೇತವಾಗಿದೆ. ಹಬ್ಬವನ್ನ ಯಾವುದೇ ಅಹಿತಕರ ಘಟನೆಗಳಿಗೆ ಅವಕಾಶ ನೀಡದೆ ಶಾಂತಿಯುತವಾಗಿ ಹಾಗೂ ಸಂಪ್ರದಾಯಬದ್ಧವಾಗಿ ಆಚರಿಸುವಂತೆ ಗಂಗಾವತಿ ನಗರ ಪೊಲೀಸ್ ಠಾಣೆಯ ಪಿಐ ಪ್ರಕಾಶ್ ಯಾಥನೂರ್ ಸಾರ್ವಜನಿಕರಿಗೆ ಕರೆ ನೀಡಿದರು. ನಗರದಲ್ಲಿ ನಡೆದ ಕೌಡೆಪೀರ್ ಹಿರಿಯ ದೇವರ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಹಬ್ಬದ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ನೀಡುವ ಸೂಚನೆಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು. ದೇವರು ಹೊರುವುದು ಮುಜಾವರರು ಹಾಗೂ ಯುವಕರು ಪರಸ್ಪರ ಸಹಕಾರದಿಂದ ಹಬ್ಬವನ್ನು ಯಶಸ್ವಿಗೊಳಿಸಬೇಕೆಂದು ಹೇಳಿದರು. ಯಾವುದೇ ರೀತಿಯ ವದಂತಿಗಳಿಗೆ ಕಿವಿಕೊಡದೆ ಅನುಮಾನಾಸ್ಪದ ಚಟುವಟಿಕೆಗಳು ಕಂಡುಬಂದರೆ ತಕ್ಷಣವೇ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದರು. ಸಾರ್ವಜನಿಕರ ಸಹಕಾರದಿಂದಲೇ ಪ್ರತಿ ವರ್ಷದಂತೆ ಈ ಬಾರಿಯೂ ಮೊಹರಂ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬಹುದು ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ನಗರ ಠಾಣೆಯ ಪಿಎಸ್ಐ ಟಿಜಿ ನಾಗರಾಜ್, ಸಂಚಾರಿ ಪೊಲೀಸ್ ಠಾಣೆಯ ಪಿಎಸ್ಐ ಇಸ್ಮಾಯಿಲ್, ಸಮಾಜದ ಮುಖಂಡರಾದ ಗೌಸ್ ಮನಿಯಾರ್, ಜಫರ್, ಕಾಜಾ ಹುಸೇನ್, ರಫಿ, ನಾಗರಾಜ್, ಸಲೀಂ ಸೇರಿದಂತೆ ನಗರದ ಎಲ್ಲಾ ದೇವರು ಹೊರುವವರು, ಮುಜಾವರರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕಾಮನ್ ಬಂದೋಬಸ್ತ್ ಆಗ್ತದೆ. ಕರೆಕ್ಟ್. ಬಸವಣ್ಣ ಸರ್ಕಲ್ಗೆ ಯಾರ್ಯಾರು ಬರ್ತೀರಿ ಅದನ್ನು ಬರ್ಸ್ರಿ. ಇಲ್ಲಿ ಬರ್ಸ್ಬೇಕು. ನಾವು ಬಸವಣ್ಣ ಸರ್ಕಲ್ ಬರ್ತೀವಿ ಅಂತ ನೀವು 60 ಮಂದಿನೂ ಬರಲ್ಲ. ಅಲ್ಲಿ ಬರೋ ಒಂದು 10, 15, 20 ಬರ್ತಾವೆ. ನಾನು ನೋಡಿದ್ದೀನಿ. ಅಷ್ಟೇ ಬರೋದು. ಅದನ್ನು ಕರೆಕ್ಟಾಗಿ ಬರ್ಸ್ರಿ. ಆವಾಗ ನಾವು ನೋಡಪ್ಪ ಹೋದ್ ಸರಿ ಈ ಮೊನ್ನೆ ಮೊಹರಂ ಆಯ್ತಲ್ಲ, ಅದು ಭಾಳ ತುಂಬ ಶಾಂತ ರೀತಿಯಿಂದ ಯಶಸ್ವಿಯಾಗಿ ಆಗಿದೆ. ಅದನ್ನು ನೀವು ಉಳಿಸ್ಬೇಕು. ಅದನ್ನು ಯಾವ ರೀತಿ ಮಾಡಿದ್ರು ಅವರು, ನಾವು 8 ಗಂಟೆ ಹೇಳಿದ್ವಿ. ಇಲ್ಲ ಸರ್ ನಾವು 8:30 ಮಾಡ್ತೀವಿ ಅಂದರು. 9 ಗಂಟೆಗೆ ಮುಗಿಸ್ಬಿಟ್ರು ಅವ್ರು. ಕರೆಕ್ಟಾಗಿ ಎಲ್ಲರೂ ದಾಫಾನ್ ಪ್ಲೇಸಾಗ ಎಲ್ಲರೂ ಮಾಡ್ಕೊಂಡು 9:30, 10 ಗಂಟೆ ಒಳಗೆ ಬಂದ್ಬಿಟ್ರು. ಆ ರೀತಿ ನಮಗೆ ಶಾಂತಿ ರೀತಿಯಿಂದ ಮಾಡಬೇಕು. ಹುಡುಗರು ಉಚಿತ ಮಾಡಬಾರ್ದು. ನಾವೇನಾದ್ರು ಹೇಳಿದಾಗ ನಮ್ಮ ಪೊಲೀಸರಿಗೆ ಎದುರು ಮಾತಾಡೋದು, ಆಮೇಲೆ ನಾವು ಎಬ್ಬರಿಸಪ್ಪ ನೀವಿನ್ನು ಎಬ್ಬರಿಸಿಲ್ಲ ಅಂದರೆ ತಡೀರಿ, ನಾವು ಕೇಳಬೇಕು, ನಾವು ಕೇಳ್ತೀವಿ, ಆ ಥರ ಆಗಬಾರ್ದು. ಪೊಲೀಸರ ಜೊತೆಗೆ ಯಾವ ರೀತಿ ಸ್ನೇಹ ಇತ್ತು ಮೊಹರಂನಲ್ಲಿ, ಮೊನ್ನೆ ಮೊಹರಂನಲ್ಲಿ, ಆ ಒಂದು ಸ್ನೇಹ ಮನೋಭಾವನೆ ಮತ್ತೆ ಇದರಲ್ಲಿ ಬೆಳೆಸ್ಕೊಂಡು ಕೌಡೆಪೀರನ್ನು ಯಶಸ್ವಿಯಾಗಿ ಗಂಗಾವತಿ ನಗರದಲ್ಲಿ ಮಾಡಿದರು. ಒಳ್ಳೆ ಚೆನ್ನಾಗಿ ಅನ್ನೋ ಹೆಸರನ್ನು ನೀವು ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಅದಕ್ಕೆ ಎಲ್ಲರೂ ದಯಮಾಡಿ ನಮಗೆ ಸಹಕಾರ ಕೊಡ್ರಿ. ನಿಮಗೆ ಏನು ಸಹಕಾರ ಬೇಕು ಅದು ನಾವು ಮಾಡ್ತೀವಿ. ನೀವು ನಮಗೇನು ಸಹಕಾರ ಬೇಕು ಅದು ಮಾಡ್ಬೇಕು. ಅಷ್ಟೇ ನಮ್ಮದು. ನೀವು 8 ಅಂತೀವಿ, ನಾವು 8:15 ಒಳಗೆ ನೀವು ಆದಷ್ಟು ಬಸವಣ್ಣ ಸರ್ಕಾರ ಪಾರಾಗಿ ಬರ್ತೀವಿ. ಯಾರೇ ಬರ್ರಿ 8:15 ಒಳಗೆ ಮುಗಿಸ್ಬೇಕು. ನಾವು 9 ಗಂಟೆ ಆಗಲಿ 9:30 ಡಬಲ್ ಆಗಿತ್ತು ಅಂದ್ರೂ ನಾವು 9:30 ಓಕೆ ಅಂತೀವಿ. ದಯಮಾಡಿ ನೀವು 8:15 ಒಳಗೆ ಬಸವಣ್ಣ ಸರ್ಕಾರದಿಂದ ಪಾಸ್ ಆಗ್ಬೇಕು ಯಾರೇ ಆಗಲಿ. ಅದ್ರ ನಂತರ ಯಾರು ಬರಬೇಡ್ರಿ. ನೀವು ಎಲ್ಲೆಲ್ಲಿ ಇರ್ತಾರೋ ಅಲ್ಲೇ ನೀವು ದಫನ್ ಮಾಡ್ತೀವಿ. ಇದು ನಮ್ದು ಅಷ್ಟೇ. ನಿಮ್ದು ಏನಾದ್ರಕ್ಕೆ ನಮ್ಮ ಹೇಳಿದ್ವಲ್ಲ ಅದಕ್ಕೆ ಏನಾದ್ರು ಇದ್ದಾರೋ ಯಾರು ಎದ್ದು ಹೇಳ್ರಿ. ಈಗ ಸಾಹೇಬ್ರು ಒಂದು 2 ನಿಮಿಷ ಹೇಳ್ತಾರೆ. ಸಾಹೇಬ್ರು ಕೇಳ್ರಿ. ಇಷ್ಟೇ, ಮತ್ತೇನು ಇಲ್ಲ. ಹಲಗಿ ಮೇಳ ತರಿಸೋದು, ಹಲಗಿದವ್ರು ಕಾಂಪಿಟೇಷನ್ ಮಾಡಿ ಕುಡಿಯೋದು ಅದೆಲ್ಲ ಮಾಡ್ತಿದ್ದಾರೆ. ಆಮೇಲೆ ಪ್ರಾಬ್ಲಮ್ ಆಗೋದು ಗಾಂಧಿ ಸರ್ಕಲ್ನಲ್ಲಿ. ಎಲ್ಲರೂ ಬಂದು ಎಲ್ಲರೂ ಅಲ್ಲೇ ಗಾಂಧಿ ಸರ್ಕಲಲ್ಲಿ ಕುಣಿಯೋದು, ಯಾರು ಮುಂದಕ್ಕೆ ಹೋಗಂಗಿಲ್ಲ. ಅದು ಆಯಿತು ಅಂತಂದರೆ ಯಾವ ಕೌಡೆಪೀರ್ದವ್ರು ಯಾರು ಸಣ್ಣ ಮೊಹರಂ ಅಂತಿರೋ ಕೌಡೆಪೀರ್ ಅಂತಿರೋ ಅದು ಯಾವ ಏರಿಯಾದವ್ರು ಇರ್ತಾರೆ, ಆ ಅದು ಹಲಗಿ ಬಿಡೋರು ಯಾರು ಇರ್ತಾರೆ ಸಂಬಂಧಪಟ್ಟವರು, ಅವ್ರು ಏನಾದರೂ ಅಲ್ಲಿ ಗಲಾಟೆ ಮಾಡಿದ್ರೆ ನಾವು ನಿಮ್ಮನ್ನೇ ಹೊಣೆಗಾರ ಮಾಡ್ತೀವಿ. ನೀವು ಈ ಸಲ ಯಾರೂ ಮ್ಯಾಕ್ಸಿಮಮ್ ಹೊರಗಿಂದ ಹಲಗಿದವರಿಗೆ, ಕಂಪ್ನಿದವ್ರಿಗೋ, ಹಾಸ್ಪಿಟಲ್ದವ್ರಿಗೋ ಯಾರಿಗೂ ಕರ್ಸಂಗಿಲ್ಲ. ನಿಮ್ಮಲ್ಲಿದ್ದವರು ಯಾರು ಬಂದು ಇಬ್ಬರು ಮೊನ್ನೆ ದೊಡ್ಡ ಮೊಹರಂದಾಗ ಹೆಂಗೆ ಬಿಡ್ತಿದ್ರು ಹಂಗೆ ಬಡದ್ರು ಓಕೆ. ಹೊರಗಿಂದ ಕಾಂಪಿಟೇಷನ್ ಥರ ಕರೆಸಿ ಅಲ್ಲಿ ಗಾಂಧಿ ಸರ್ಕಲ್ ಹತ್ರ ಜಾಮ್ ಮಾಡಿದ್ರಿ ಅಂತಂದರೆ ನಿಮ್ಮ ಕೌಡೆಪೀರ ಮುಂದಿನ ಸಲ ನಾವು ಕೂಡಲಾರ್ದಂಗೆ ಬ್ಯಾನ್ ಮಾಡಿಸಲಿಕ್ಕೆ ಇದು ಮಾಡ್ತೀವಿ. ಆಮೇಲೆ ನಿಮ್ಮ ಮೇಲೆ ಎಲ್ಲರ ಮ್ಯಾಗೂ ನಾವು ಕೇಸು ಅದೆಲ್ಲ ಮಾಡ್ಲಿಕ್ಕಾಗ್ತದೆ. ಅದಕ್ಕೆ ಯಾವುದೇ ಥರ ಗಾಂಧಿ ಸರ್ಕಲ್ ಹತ್ರ ಯಾರೂ ಜಾಮ್ ಮಾಡೋಂಗಿಲ್ಲ. ಇಲ್ಲಿ ಹೆಂಗೆ ನೀವು ಬಸವಣ್ಣ ಸರ್ಕಲ್ ಬರ್ತೀರಿ, ಇಲ್ಲಿ ಏನು ಭೇಟಿ ಆಗ್ತೀರಿ, ಅಲ್ಲಿಂದ ಕಂಟಿನ್ಯೂ ಹೋಗ್ತಾ ಇರಬೇಕು. ಅಲ್ಲಿ ಹೋಗಿ ಎಲ್ಲರೂ ಗಾಂಧಿ ಸರ್ಕಲಲ್ಲಿ ಅಲ್ಲೊಬ್ಬ ಹಿಂಗೆ ಬಂದು ಅಲ್ಲಿ ಕುಣಿಯೋದು, ಅಲ್ಲಿಗೆ ಬಿಡೋದೆಲ್ಲ ಮಾಡಬಾರ್ದು. ಎಲ್ಲರೂ ಚೆನ್ನಾಗಿ ಮಾಡ್ಬೇಕಂತ ಹೇಳ್ತೀನಿ. ಮತ್ತು ಮಳೆ ಹೊಂಟೋದೆ ಬೇಡ, ಇಲ್ಲಿಗೆ ಸಭೆ ಮಟ್ಟಕ್ಕೆ ಕಳಿಸ್ತೀವಿ. ಎಲ್ಲರೂ 8 ಗಂಟೆಗೆ ನಾವು ಹೇಳ್ತೀವಿ. ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆದರೂ ಓಕೆ ಮುಗಿಸ್ಬೇಕು. 8:30 ನಂತರ 9 ಗಂಟೆ ಹಿಂಗೆ ಏನಾರು ಆಗ್ತದೆ ನೆಕ್ಸ್ಟ್ ಕೌಡೆಪೀರಿಗೆ ನಿಮ್ಮ ಸಮಸ್ಯೆ ಆಗ್ತದೆ. ಆಮೇಲೆ ಹಲಗಿದ ಮೇನ್ ಇರೋದು, ಹಲಗಿದವ್ರು ಅಲ್ಲೆಲ್ಲ ಕುಣಿಯೋದು. ನೀವು ಯಾರು ಇರೋಂಗಿಲ್ಲ, ನೀವು ದೇವ್ರು ಹಿಡ್ಕೊಂಡಿರ್ತೀರಿ, ನಿಮ್ಮ ಕರೆಕ್ಟ್ ಭಕ್ತಿ ಭಾವನೆ ಇರ್ತಾರೆ. ಅಲ್ಲಿ ಬಂದು ಕುಣಿಯೋನೇ ಬೇರೆ ಇರ್ತಾನೆ. ಅವ ಯಾವ ಮೊಹರಂ ಯಾವ ದೇವ್ರ ಮುಂದೆ ಕುಳಿತಾನ ಅವ್ರಿಗೆ ನಾವು ಬಿಡಂಗಿಲ್ಲ. ನೀವು ಮೊದಲೇನೆ ಹೇಳ್ಬೇಕು ಅವ್ರಿಗೆ, ಹಿಂಗದಪ್ಪ ಪೊಲೀಸ್ ಸ್ಟೇಷನಾಗ ಹಿಂಗೆಲ್ಲ ಹೇಳಿದ್ದಾರೆ, ನಾವು ಭಕ್ತಿ ನಿಂತು ಮಾಡ್ತಿದ್ವಿ, ಭಕ್ತಿ ನಿಂತು ಮಾಡೋಣ. ಅದು ಬಿಟ್ಟು ಇಲ್ಲಿ ಕಾಂಪಿಟೇಷನ್ ಮಾಡೋದು, ಎಲ್ಲರಿಗೆ ಜಗಳ ಮಾಡೋದು, ಅವ ಯಾರು ಗುಂಡಮ್ಮ ಕ್ಯಾಂಪ್ ಕುಣಿಲತ್ತಾನಂದ್ರೆ ನಾವು ಇಸ್ಲಾಂಪುರದ್ರು ನಾವು ಕುಣಿತೀವಿ,
ಇಸ್ಲಾಂದು ಪೂರ್ದವ್ರು ಕುಣಿತಾರ ಅಂತಂದ್ರೆ ಮುರಾರಿ ನಗರದವ್ರು ಕುಣಿತೀವಿ, ಅದೆಲ್ಲ ಏನೂ ಇಲ್ಲ. ನಿಮ್ಮ ದೇವರು ನಿಮ್ಮ ಭಕ್ತಿ ನಿಮ್ಮ ಜೊತೆಗೆ ಅದು ಮಾಡ್ಕೊಂಡು ಏನು ಪ್ರೊಸೀಜರ್ ಮೊದಲಿಂದ ಮಾಡ್ತೀರಿ ಅದು ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೆ ಏನು ಸಪೋರ್ಟ್ ಬೇಕು ಪೊಲೀಸಿಂದ ಅದೆಲ್ಲ ನಾವು ಮಾಡ್ತೀವಿ. ಹೇಳಕತ್ತೀನಿ ಏನು ತಪ್ಪಿದೆ ಹೇಳಿ ಇಲ್ಲ ಸರ್, 8:30 9 ಗಂಟೆ ಹೇಳಕತ್ತದೆ. ತೀರ ಇರಲಿ 10 ಗಂಟೆ ಆಗ್ತದೆ ವಿದ್ಯುತ್ ಹೇಳಕತ್ತೆ. ಅಲ್ಲ 7 ಗಂಟೆಗೆ ಎದ್ದೇಳ್ತಾವ ಸರ್. ನಮಾಜ್ ಮಗ್ರಿಬ್ ನಮಾಜ್ ಆದ್ಮೇಲೆ ಹೇಳಿದ ಮ್ಯಾಕೆ ತಪ್ಪು ಕಂಪಲ್ಸರಿ ಆಗ್ತದೆ. 7:30ಗೆ ಎದ್ದೇಳ್ತಾವ ಸರ್. ಬೇಗ ಎಬ್ಬಿಸ್ಬೇಕು, ಬೇಗ ದಪ್ಪನ ಮಾಡ್ಬೇಕು. ಆಮೇಲೆ ಎಲ್ಲ ಕಡೆ CCTV ಹಾಕೋಬೇಕು. 9, 10, 8, 9, 10 3 ದಿನ CCTV ಇರಬೇಕು. ಈಗ ಅಡ್ವಾನ್ಸ್ ಹಾಕಿದ್ರೆ ಓಕೆ, ಆ 3 ದಿನ ಅಂತೂ ಕಂಪಲ್ಸರಿ ನೀವು CCTV ಹಾಕೋಬೇಕು. ಹಾಕೊಂಡಿಲ್ಲ ಏನೋ ಗಲಾಟೆ ಐತಂದ್ರೂ ನೀವೇ ಹೊಣೆಗಾರ ಆಗ್ತೀರಿ, ನಿಮ್ಮ ಮೇಲೆ ಕೇಸ್ ಆಗ್ತಾವೆ. ಇವತ್ತು ಏನಾರು ಹೇಳೋದಿತ್ತಂದ್ರೆ ಹೇಳ್ರಿ. ಹಾಂ